ಅಕಿರಾಂಪುರ ರಾಗಿ ಖರೀದಿ ಕೇಂದ್ರಕ್ಕೆ ಡಿಸಿ ವಿಸಿಟ್. ತೂಕದಲ್ಲಿ ಏರುಪೇರು, ರೈತರ ಸಮಸ್ಯೆ ಆಲಿಸಿದ ಜಿಲ್ಲಾಧಿಕಾರಿ. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಇಂದು ಕೊರಟಗೆರೆ ತಾಲೂಕಿನ ಅಕಿರಾಂಪುರದ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿದ್ರು. ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಎಂಬ ದೂರುಗಳು ಕೇಳಿಬಂದ ಬೆನ್ನಲ್ಲೇ ರಾಗಿ ಖರೀದಿ ಕೇಂದ್ರಕ್ಕೆ ಡಿಸಿ ಭೇಟಿಯನ್ನ ನೀಡಿದ್ರು. ಈ ವೇಳೆ ರಾಗಿ ಖರೀದಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯವನ್ನ ಪರಿಶೀಲಿಸಿದ್ರು. ಅಲ್ಲದೆ ರಾಗಿ ಖರೀದಿಯಲ್ಲಿ ರೈತರಿಗೆ ಯಾವುದೇ ಅನ್ಯಾಯ ಆಗದಂತೆ ಡಿಸಿ ಆದೇಶವನ್ನ ನೀಡಿದ್ರು. ಇನ್ನು ಈ ವೇಳೆ ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿ ಬೆಳೆಗಾರರೊಂದಿಗೆ ಸಮಾಲೋಚನೆಯನ್ನ ಮಾಡಿದ ಡಿಸಿ ರಾಗಿ ಬೆಳೆಗಾರರಿಂದ ಸಮಸ್ಯೆಯನ್ನ ಆಲಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಡಿಸಿ ಶುಭ ಕಲ್ಯಾಣ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಆದೇಶದ ಮೇರೆಗೆ 2025ನೇ ಸಾಲಿನಿಂದ ಅಕಿರಾಂಪುರದಲ್ಲಿ ರಾಗಿ ಖರೀದಿ ಕೇಂದ್ರವನ್ನ ತೆರೆದಿದ್ದು ಇಲ್ಲಿನ ಸುತ್ತಮುತ್ತಲಿನ ರೈತರಿಗೆ ಅನುಕೂಲವಾಗಲಿದೆ. ಇದೀಗ ಅಕಿರಾಂಪುರ ರಾಗಿ ಖರೀದಿ ಕೇಂದ್ರದ ಬಗ್ಗೆ ಕೆಲವು ಆರೋಪಗಳು ಕೇಳಿಬಂದಿದ್ದು, ರೈತರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನ ಪರಿಶೀಲಿಸಿದಾಗ ಯಾವುದೇ ಏರುಪೇರುಗಳು ಕಂಡುಬರುವುದಿಲ್ಲ. ರಾಗಿ ಖರೀದಿ ಕೇಂದ್ರದ ನಿರ್ವಹಣೆಗೆ ಕಂದಾಯ ಇಲಾಖೆಯನ್ನ ಕೂಡ ನೇಮಿಸಿದ್ದು ಯಾವುದೇ ಸಮಸ್ಯೆ ಬಾರದಂತೆ ನೋಡಿಕೊಳ್ಳಲಾಗುವುದು ಎಂದಿದ್ದಾರೆ. ಇವತ್ತು ಕೊರಟಗೆರೆ ತಾಲೂಕು ಅಕಿರಾಂಪುರ ರಾಗಿ ಪ್ರೊಕ್ಯೂರ್ಮೆಂಟ್ ಸೆಂಟರ್ಗೆ ಬಂದಿದ್ದೀವಿ. ನಿನ್ನೆ ತುರುವೇಕೆರೆಯಲ್ಲಿರುವ ರಾಗಿ ಪ್ರೊಕ್ಯೂರ್ಮೆಂಟ್ ಸೆಂಟರ್ ಕೂಡ ನಾವು ಹೋಗಿದ್ದೀವಿ. ರೈತರಿಗೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ ಮತ್ತು ತೂಕದಲ್ಲಿ ಲೇಬರ್ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ನೋಡಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಸರ್ ಅವ್ರ ಡೈರೆಕ್ಷನ್ಸ್ ಮೇರೆಗೆ ಹೋದ ವರ್ಷದಿಂದ ಅಕಿರಾಂಪುರದಲ್ಲಿ ಪ್ರೊಕ್ಯೂರ್ಮೆಂಟ್ ಸೆಂಟರ್ನ ಓಪನ್ ಮಾಡಿದ್ದೀವಿ. ಇದರಿಂದ ರೈತರಿಗೆ ಬಹಳ ಅನುಕೂಲ ಆಗಿದೆ. ಸುಮಾರು 1500 ರೈತರು ಈ ಒಂದು ಕೇಂದ್ರದಲ್ಲಿ ಈಗಾಗಲೇ ನೋಂದಣಿ ಆಗಿದ್ದಾರೆ. ಸುಮಾರು 23,000 ಕ್ವಿಂಟಲ್ ರಾಗಿ 28,000 ಕ್ವಿಂಟಲ್ ಇಲ್ಲಿಂದ ಪ್ರೊಕ್ಯೂರ್ಮೆಂಟ್ ಆಗುತ್ತದೆ. ಸೊ MSPಯಿಂದ ರೈತರಿಗೆ ಒಂಥರ ಎಕನಾಮಿಕ್ ಸ್ಟೆಬಿಲಿಟಿ ಬರುತ್ತದೆ ಒಂದು, ಮತ್ತು ಫುಡ್ ಸೆಕ್ಯೂರಿಟಿ ಕೂಡ ಆಗುತ್ತದೆ ಜನರಿಗೆ. ಬಿಕಾಸ್ ಇಲ್ಲಿಂದ ಮತ್ತೆ ನಮ್ಮ ರೇಷನ್ ಶಾಪ್ಸಿಗೆ ಇದನ್ನು ನಾವು ಬಳಸ್ತೀವಿ. ಈ ವರ್ಷ ಒಂದು ಕ್ವಿಂಟಾಲ್ಗೆ 4,886 ರುಪೀಸ್ ಕೊಡ್ತಾ ಇದ್ದೀವಿ. ಸೊ ರೈತರು ಯಾರು ನೋಂದಣಿ ಆಗಿದ್ದಾರೆ ಎಷ್ಟು ಚೀಲಗಳು ಅವರು ತರ್ತಾರೆ, ಸೊ ಮ್ಯಾಕ್ಸಿಮಮ್ ಇಸ್ 50 ಕ್ವಿಂಟಲ್ಸ್. ಸೊ ಅದು ಪ್ರಕಾರ ಅವ್ರ ಖಾತೆಗೆ ಹಣ ಪಾವತಿ ಆಗುತ್ತದೆ. ಇಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗ್ತಾ ಇದೆ. ತೂಕ ಕೂಡ ನೋಡಿದ್ದೀವಿ. ನಿನ್ನೆ ಕೆಲವು ಕಂಪ್ಲೇಂಟ್ಸ್ ಇತ್ತು, 52 kg ತಗೊಳ್ತಾ ಇದ್ದಾರೆ ಅಂತ. ನಾವು ರ್ಯಾಂಡಮ್ ಆಗಿ ಕೆಲವೊಂದು ಚೀಲಗಳನ್ನು ತಗೊಂಡು ನೋಡಿದಾಗ ಅದು ಬರೀ 48-49 kg ಇತ್ತು. ಮತ್ತು ರೈತರು ಅವ್ರು ತಗೊಂಡು ಬರೋದು 51 kg ತಗೊಂಡು ಬರ್ತಿದ್ದಾರೆ. ಇಲ್ಲಿನೂ ಕೆಲವು ರೈತರ ಹತ್ರ ನಾನೇ ಮಾತಾಡಿಸ್ತೀನಿ. ಅವ್ರು ಏನು ಇಶ್ಯೂಸ್ ಇಲ್ಲ, ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಅಂತ ಹೇಳಿದರು. ನಿನ್ನೆ ನಮ್ಮ ತಹಸೀಲ್ದಾರ್ ಕೂಡ ಇಲ್ಲಿ ಭೇಟಿ ಮಾಡಿ ವ್ಯವಸ್ಥೆಯನ್ನು ನೋಡಿದ್ದಾರೆ. ಸೊ ಸತತವಾಗಿ ನಾವು ಕಂದಾಯ ಇಲಾಖೆಯಿಂದ ಕೂಡ ಅಧಿಕಾರಿಗಳನ್ನು ನೇಮಕ ಮಾಡಿ ಈ ವ್ಯವಸ್ಥೆ ಸರಿಯಾಗಿ ನಡೀತಾ ಇದೆ ಅಂತ ನಾವು ಸೂಪರ್ವಿಷನ್ ಮಾಡ್ತೀವಿ. ಇನ್ನು ಈ ವೇಳೆ ರೈತರಾದ ಅರುಣ್ ಮಾತನಾಡಿ, ಜಿಲ್ಲಾಧಿಕಾರಿಗಳು ಭೇಟಿ ಕೊಡುವುದಕ್ಕೂ ಮುಂಚೆ 52 kg ತೂಕ ತೂಗ್ತಾ ಇದ್ರು. ಈಗ 50 kg ತೂಕ ಮಾಡುವಂತಹ ಆದೇಶವನ್ನ ಕೊಟ್ಟಿದ್ದಾರೆ. ಇಲ್ಲಿಗೆ ಬರುವಂತಹ ರೈತರಿಗೆ ನೀರಿನ ವ್ಯವಸ್ಥೆ ಮುಂತಾದ ಮೂಲಭೂತ ವ್ಯವಸ್ಥೆಯನ್ನ ಕಲ್ಪಿಸಲು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ರೈತಪರ ಕೆಲಸಕ್ಕೆ ಒತ್ತು ಕೊಟ್ಟಿರುವುದು ಸಂತಸದ ವಿಚಾರ ಎಂದಿದ್ದಾರೆ. ಇವತ್ತು ರಾಗಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೀರಾ? ಹೌದು, ನೀವು ರಾಗಿ ಬೆಳೆದಂತ ಇರೋದನ್ನ ನೀವು ಮಾರಾಟ ಮಾಡಬೇಕಂದಿದ್ದೀರಾ. ಏನು ರೇಟಲ್ಲಿ ಇದು ಮಾಡ್ತಾ ಇದ್ದೀರಾ? 4,886 ರೂಪಾಯಿ. ಗೌರ್ಮೆಂಟ್ ಏನು ನೆಫೆಡ್ ಫಿಕ್ಸ್ ಮಾಡಿದೆಯಾ ಆ ರೇಟ್ ಅಂತ. ಮತ್ತು ಏನು ರೇಟು ಫಿಕ್ಸ್ ಏನೋ ರೇಟಲ್ಲಿ ವ್ಯತ್ಯಾಸ ಇತ್ತು? ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಒಂದು 400 ಚಿಲ್ಲರೆ ಚೇಂಜಸ್ ಆಗಿದೆ. ಓಕೆ. ಈಗ ಸರ್ ತೂಕದಲ್ಲಿ ಏನೋ ವ್ಯತ್ಯಾಸ ಅದು ಇದು ಏನೋ ಕಂಡು ಬಂದಿದೆ? ಇಲ್ಲಿ ವ್ಯತ್ಯಾಸ ಏನಿಲ್ಲ. ರೈತರಿಗೆ ಏನು ಹೇಳಿದ್ರು ಅದ್ರ ಪ್ರಕಾರ 51 kg ತಮ್ಮಲ್ಲಿ ಅಂತ ಹೇಳಿದ್ರು. ಪ್ಯಾಕೆಟು 51 kg ತರ್ತಾ ಇದ್ದಾರೆ. ಈಗ ಅಧಿಕಾರಿಗಳೆಲ್ಲ ಭೇಟಿ ನೀಡಿದ ಮೇಲೆ 51 kg 600 ಇದ್ರೆ ಸಾಕು ಅಂತ ಹೇಳಿದ್ದಾರೆ. ಫಸ್ಟು ಎಷ್ಟು ಹೇಳಿದ್ರು? 51.5 52 ತನಕ ಹೇಳಿದ್ರು. ಓಕೆ, 2 kg ಜಾಸ್ತಿ ಹೇಳಿದ್ರಾ? ಹಾಂ. ಏನು ಪರ್ಪಸ್ಗೆ, ಏನು ಕಾರಣ ಅಂತ 2 kg ಜಾಸ್ತಿ? ಕಾರಣ ಅಂದರೆ ಚೆಲ್ಲೋಗ್ತವೆ, ಚೀಲದ್ದು ಅದೆಲ್ಲ ಸೇರಿ ಜಾಸ್ತಿ ತೂಕ ಬರ್ತವೆ ಅಂತ ಹೇಳಿದ್ರು. ಈಗ ಚೀಲ ಮತ್ತು 600 ಗ್ರಾಮ್ ಮಾತ್ರ ಅಂತ ಬರೋದು, ಅಷ್ಟು ಮಾತ್ರ ತಗೊಂಬರಿ ಅಂತ ಮತ್ತೆ ನಾನು ಹೇಳ್ತೀನಿ.
ಇವತ್ತು 600 ಮಾತ್ರ ತಗೊಂಡಿದ್ದೀವಿ. ಈ ಮೂಲಕ ಅಧಿಕಾರಿಗಳನ್ನ ಏನನ್ನ ಕೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಸರಿಯಾಗಿ ಮಾಡಿಕೊಡ್ಬೇಕು, ರೈತರುಗಳಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು, ಏನೇ ಸಮಸ್ಯೆ ಬಂದರೂ ಬಂದು ಬೇಗ ಬಗೆಹರಿಸಿಕೊಡ್ಬೇಕು ಅಂತ ಈ ಮೂಲಕ ಅಧಿಕಾರಿಗಳು ಕೇಳ್ಕೊಳ್ತೀವಿ. ರೈತರ ಪರ ಕೆಲಸ ಮಾಡಬೇಕು ಯಾರೇ ಅಧಿಕಾರಿಗಳು. ಓಕೆ ಸರ್, ಥ್ಯಾಂಕ್ ಯು. ಇನ್ನು ಇದೇ ವೇಳೆ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಡಿಸಿಗೆ ಸಾಥ್ ನೀಡಿದ್ರು. ಭರತ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.